ಎಲ್ಲರಿಗೂ ನಮಸ್ತೆ. NP ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಯಾವ ರೀತಿ ತೊಗರಿಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದ್ದೀನಿ ನೋಡಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. 1.5 ಕಪ್ ಅಷ್ಟು ಆಗೋಷ್ಟು ನಾನಿಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಕ್ಲೀನಾಗಿ ಮೊದಲು ವಾಶ್ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರೋದಿಲ್ಲಿ ಪಾಲಿಶ್ ಬೇಳೆ ಅಲ್ಲ, ಅಂದರೆ ನಾವು ಇದನ್ನು ಹೊಲದಲ್ಲೇ ಬೆಳೆದಿರೋದು. ನಾನಿಲ್ಲಿ ಬೇಳೆ ಬೇಯಿಸೋಕ್ಕೆ ಪಾತ್ರೆ ತೊಗೊಂಡಿದ್ದೀನಿ. ಕುಕ್ಕರ್ ಯಾಕೆ ತೊಗೊಂಡಿಲ್ಲ ಅಂತಂದರೆ, ಕುಕ್ಕರಲ್ಲಿ ಒಂದು ವಿಸಿಲಿಗೆ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ ಬೇಳೆ ಎಲ್ಲ. ಆದ್ದರಿಂದ ನಮಗೆ ಹೋಳಿಗೆ ಮಾಡೋಕ್ಕೆ ಮುಂದೆ ಕಷ್ಟ ಆಗುತ್ತೆ. ಆದ್ದರಿಂದ ಬೇಳೆನ ನಾವು ಕರೆಕ್ಟಾಗಿ ಬೇಯಿಸ್ಕೋಬೇಕಂದ್ರೆ ನಾವು ಪಾತ್ರೆ ಯೂಸ್ ಮಾಡೋದು ಬೆಟರ್. ಇವಾಗ ನೆಕ್ಸ್ಟ್ ಸ್ಟೆಪ್ಪು ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮೊದಲು ನಾನಿಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಹೇಳಬೇಕಂತಂದರೆ ಹೋಳಿಗೆ ಮಾಡಬೇಕಾದ್ರೆ ಹಿಟ್ಟನ್ನು ನಾವು ಮೊದಲೇ ನೆನೆಸಬೇಕು. ಯಾಕಂದರೆ 2-3 ಗಂಟೆ ಆದರೂ ಅಂದರೆ ಮಿನಿಮಮ್ ನೆನಿಲೇಬೇಕಾಗುತ್ತೆ. ಬಟ್ ನನಗೆ ಮರ್ತೋಗಿರೋದ್ರಿಂದ ನಾನು ಇವಾಗ ಕಲಿಸ್ತಿದ್ದೀನಿ. ಮಿಡಲ್ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ನಾವು ಡ್ರೈ ಮಿಕ್ಸನ್ನು ಮಾಡಿಕೊಂಡು ಅದಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಯಾವ ಹದಕ್ಕೆ ಕಲಿಸ್ಬೇಕು ಅಂತ ಅನ್ನೋದಾದರೆ, ಚಪಾತಿ ಹಿಟ್ಟು ಬರುತ್ತಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ನಾವಿಲ್ಲಿ ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ನಾದ್ಕೊಳ್ತೀವೋ ನಮಗೆ ಅಷ್ಟೇ ಚೆನ್ನಾಗಿ ಹೋಳಿಗೆ ಅನ್ನೋದು ಬರುತ್ತೆ. ಈಗ ನಾವು ಕಲಿಸ್ತಾ ಇರೋ ಹಿಟ್ಟು ಯಾವುದೇ ಕಾರಣಕ್ಕೂ ಕೈಗೆ ಅಂಟೋ ಥರ ಇರಬಾರ್ದು, ಅಂದರೆ ಸಾಫ್ಟಾಗಿರಬೇಕು. ನೋಡಿ, ನಾವು ಈ ಥರ ಮಿಡಲ್ ಸ್ವಲ್ಪ ಎಣ್ಣೆನ ಹಾಕಿ, ಅಂದರೆ ಆ ಆಯಿಲು ಪೂರ್ತಿ ಹಿಟ್ಟೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಆ ಥರ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಅಂದರೆ ಮಿಡಲ್ ಎಲ್ಲೂ ಕೂಡ ಈ ಹೋಳಿಗೆ ಮಾಡಬೇಕಾದ್ರೆ ಬೇಕಾಗಲ್ಲ. ಆದ್ದರಿಂದ ನಾದೋದು ಕೂಡ ಹೋಳಿಗೆ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್. ನೆಕ್ಸ್ಟು ಒಂದು ಬೌಲ್ಗೆ ಆಯಿಲ್ ಹಾಕಿ ಆ ಹಿಟ್ಟನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಮತ್ತು ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಬೇಳೆನ ಬೇಯಿಸ್ಕೊಳ್ಳೋದು, ಅಂದರೆ ಎಷ್ಟು ಬೆಂದಿರಬೇಕು ಬೇಳೆ ಅಂತಂದರೆ, ನಾವು ಈ ಬೇಳೆನ ಮ್ಯಾಶ್ ಮಾಡಿದಾಗ, ಕೈಯಿಂದ ಮ್ಯಾಶ್ ಮಾಡಿದಾಗ ಕಂಪ್ಲೀಟಾಗಿ ಮ್ಯಾಶ್ ಆಗಬೇಕು. ಅಂದರೆ ಮಿಡಲ್ ಈ ವೈಟ್ ಗಂಟು ಥರ ಗಟ್ಟಿ ಥರ ಎಲ್ಲ ಇರಬಾರ್ದು, ಕಂಪ್ಲೀಟಾಗಿ ಮ್ಯಾಶ್ ಆಗಬೇಕು. ಯಾಕಂದರೆ ಇದು ತೊಗರಿಬೇಳೆ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಸೊ ಆದ್ದರಿಂದ ನಾವು ಅವಾಗವಾಗ ಇದನ್ನ ನೋಡ್ಕೊಳ್ತಾನೆ ಇರಬೇಕು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇದು ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಸೊ ನೀರು ಮತ್ತು ಬೇಳೆನ ಇದು ಸಪ್ರೇಟ್ ಮಾಡ್ಕೊಳ್ಳೋಣ ಇವಾಗ. ಸೊ ನನ್ನ ಹತ್ರ ಸ್ಟೀಲಿಂದ ಜಾಲರಿ ಇಲ್ಲ, ಸೊ ಆದ್ದರಿಂದ ನಾನು ಈ ಥರ ಇರೋದ್ರಲ್ಲಿ ನಾನು ಇದನ್ನು ಬಸ್ಕೊಳ್ತಿದ್ದೀನಿ ಬೇಳೆನ. ಯಾಕಂದರೆ ಬೇಳೆಯಲ್ಲಿ ನೀರಿನ ಅಂಶ ಇರಬಾರ್ದು, ಇಲ್ಲಾಂದರೆ ಮತ್ತೆ ನಾವು ಬೆಲ್ಲ ಹಾಕಿದಾಗ ನೀರು ಮತ್ತೆ ರಿಲೀಸ್ ಆಗೋದ್ರಿಂದ ಈ ಥರ ಬೇಳೆ ಡ್ರೈ ಆಗಿರಬೇಕು. ನಾವು ಸ್ಪೂನಿನ ಸಹಾಯದಿಂದ ಈ ಥರ ಇನ್ನೊಂದು ಸರಿ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟು ಅದೇ ಪಾತ್ರೆಗೆ ಮತ್ತೆ ಬೇಳೆನ ಟ್ರಾನ್ಸ್ಫರ್ ಮಾಡಿಕೊಂಡು 1.5 ಕಪ್ ಬೇಳೆಗೆ ನಾನು 1/4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಕೊಬ್ಬರಿನ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ತುರ್ಕೋಬಹುದು ಅಥವಾ ಈ ಥರ ನಮ್ಮ ಮನೇಲಿ ನಾವು ಈ ಥರ ಸ್ಲೈಸಸ್ ಮಾಡ್ತೀವಿ. ಮಿಡಲ್ ಈ ಕೊಬ್ಬರಿದು ಸಣ್ಣ ತುಂಡು ಬರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೇಲಿ ನಾವು ಈ ಥರ ಮಾಡ್ತಿದ್ದೀವಿ. ನಿಮಗೆ ಸ್ಲೈಸಸ್ ಬೇಡ, ನಾವು ಕೊಬ್ಬರಿ ತುರ್ಕೋತೀವಿ ಅಂದರೂ ಚೆನ್ನಾಗೇ ಇರುತ್ತೆ, ನೀವು ಆ ಥರನೇ ಮಾಡ್ಕೊಳ್ಳಿ. ಇನ್ನೊಂದು ಇದ್ರ ಜೊತೆ ಒಂದು 2 ಏಲಕ್ಕಿ, ಒಂದು ಸ್ವಲ್ಪ ಒಣಶುಂಠಿನ ನಾನು ಹಾಕಿ ಮತ್ತು ಇದನ್ನು ನಾನು ಬಿಸಿ ಮಾಡ್ಕೊಳ್ತಿದ್ದೀನಿ. ನಾನು ಬೇಳೆ ತುಂಬ ಚೆನ್ನಾಗಿ ಬೆಂದಿತ್ತು ಅನ್ನೋದಾದರೆ, ಅಂದರೆ ಬೆಲ್ಲನ ಕಂಪ್ಲೀಟಾಗಿ ಪುಡಿ ಮಾಡಿಕೊಂಡೆ ಬೇಳೆ ಜೊತೆ ಬೆರೆಸಿ ಬಿಸಿ ಮಾಡಿಕೊಳ್ಳಿ. ಬಟ್ ಇಲ್ಲಿ ಸ್ವಲ್ಪ, ಅಂದರೆ ಇದು ನಾಟಿ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು, ರುಬ್ಬಬೇಕಾದ್ರೆ ಮತ್ತೆ ಗಟ್ಟಿ ಆಗುತ್ತೆ ಅಂತ ನಾನಿಲ್ಲಿ ಬೆಲ್ಲನ 2 ತುಂಡಿಗೆ ಮಾಡಿಕೊಂಡು ಆ ಬೆಲ್ಲದ ಇದರಲ್ಲೇ ಸ್ವಲ್ಪ ನಾನು ಬೇಯಿಸಿದ್ದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಅದಾದ ನಂತರ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಬೇಕಾದ್ರೆ ಯಾವಾಗಲೂ ಸಣ್ಣ ಜಾರನ್ನೇ ಯೂಸ್ ಮಾಡಿ, ಆವಾಗ ಅಂದರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಈ ಹೂರಣ ಅನ್ನೋದು. ಸೊ ನಾವು ಮುಟ್ಟು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಕಾಳೆಲ್ಲ ಇರುತ್ತೆ. ಅದಾದ ನಂತರ ಮತ್ತೆ ಸ್ಪೂನ್ ತೊಗೊಂಡು ಮತ್ತೆ ಅದನ್ನು
ಮತ್ತು ಮಗ್ಚಿ ಇನ್ನೊಂದು ಸರಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಆವಾಗಲೂ ಕೂಡ ನಿಮಗೆ ಮತ್ತು ಬೇಳೆ ಕಾಳೆಲ್ಲ ಹಾಗೆ ಇತ್ತು ಅಂದರೆ ಇನ್ನೊಂದು ಸರಿ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇತ್ತಂದರೆ ಒಂದು 2 ಹನಿಯಷ್ಟು ನೀರು ಹಾಕ್ಕೊಳ್ರಿ, ಏನು ತೊಂದರೆ ಆಗೋಲ್ಲ. ಇವಾಗ ನಮಗೆ ಹೂರಣ ರೆಡಿಯಾಗಿದೆ. ಅಂದರೆ ಹೂರಣ ಕಂಪ್ಲೀಟ್ ಒಂದು ಹದಕ್ಕೆ, ಹೋಳಿಗೆ ಮಾಡೋ ಹದಕ್ಕೆ ಬಂದಿದೆ. ಇವಾಗ ಹೋಳಿಗೆ ಮಾಡೋದು ತೋರಿಸ್ತಿದ್ದೀನಿ. ನೀವು ಬಟರ್ ಶೀಟ್ ಯೂಸ್ ಮಾಡ್ಕೊಳ್ಳಿ. ಇದ್ದರೆ ನನ್ನ ಹತ್ರ ಇಲ್ಲ, ಆದ್ದರಿಂದ ನಾನಿಲ್ಲಿ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ. ಸೊ ಹಿಟ್ಟನ್ನು ಮೊದಲು ಈ ಥರ ಕೈಲಿ ಇದು ಮಾಡಿಕೊಂಡು, ಕೆಲವೊಬ್ಬರು ಹೂರಣನೂ ಇದರಲ್ಲೇ ಇಟ್ಟು ಕೈಲೇ ಮಾಡ್ಕೋತಾರೆ, ಬಟ್ ನಂಗೆ ಬರಲ್ಲ. ಆದ್ದರಿಂದ ನಾನು ಈ ಶೀಟ್ ಮೇಲೆ ಈ ಹಿಟ್ಟನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು, ಅದಾದ ನಂತರ ಈ ಹೂರಣನ ಸ್ವಲ್ಪ ಉಂಡೆ ಥರ ಮಾಡಿಕೊಂಡು, ಅಂದರೆ ನಮ್ಮನೆಲ್ಲ ನಾವು ಹೀಗೆ ಮಾಡೋದು. ಕೆಲವೊಬ್ಬರು ಕೆಲವೊಂದು ವಿಧಾನದಲ್ಲಿ ಮಾಡ್ತಾರೆ, ನಾವು ಮಾತ್ರ ಹೀಗೆ ಮಾಡೋದು. ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಈ ಥರ ನಾನು ಕೆಲವೊಬ್ಬರು ಅಂದರೆ ನಮ್ಮಮ್ಮ ಎಲ್ಲ ಏನು ಮೇಲ್ಗಡೆ ಇನ್ನೊಂದು ಶೀಟ್ ಹಾಕಿ, ಅಂದರೆ ಟ್ರಾನ್ಸ್ಪರೆಂಟ್ ಶೀಟನ್ನು ಹಾಕಿ ಕೈಲೇ ಮಾಡ್ತಾರೆ. ನಂಗೆ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ನಾನು ಯಾವಾಗಲೂ ನನ್ನ ಹೋಳಿಗೆನ ಎಷ್ಟೇ ದೊಡ್ಡ ಹೋಳಿಗೆ ಆದರೂ ಕೂಡ ನಾನು ಈ ಥರ ಕೈಲೇ ತೊಟ್ಟೋದು. ನಂಗೆ ಈ ಥರ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ ಹೋಳಿಗೆ ಎಲ್ಲ ಮಾಡಬೇಕಾದ್ರೆ. ತುಂಬ ಚಿಕ್ಕದಾಯಿತು ಅಂತ ಅಂದ್ಕೊಂಡ್ರೆ ಹೋಳಿಗೆ ಎಲ್ಲ. ಸೊ ನಮ್ಮನೆಲ್ಲ ಇದೇ ಥರ ಇದ್ರೇ ಇಷ್ಟ ಆಗೋದು. ಇವಾಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ಅಂದರೆ ಇದನ್ನು ನೀವು ಮತ್ತೆ ಜಾಸ್ತಿ ಬೇಯಿಸೋಂಥ ಅವಶ್ಯಕತೆ ಇಲ್ಲ, ಜಾಸ್ತಿ ಬೇಯಿಸಲೂಬಾರ್ದು ಈ ಹೋಳಿಗೆನೆಲ್ಲ. ಸೊ ಒಂದು ಸಾರಿ ಮತ್ತು ಸೆಕೆಂಡ್ ಟೈಮ್ ಅಷ್ಟೇ ತಿರುವು ಹಾಕಿ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೆಂದು ಹೋಗುತ್ತೆ. ಇನ್ನು ಕೆಲವೊಬ್ಬರು ಲಟ್ಟಣಿಗೆಲೆಲ್ಲ ಈ ಹೋಳಿಗೆ ಮಾಡ್ತಾರೆ. ನನಗೆ ಆ ಥರನೂ ಇಷ್ಟ ಆಗಲ್ಲ. ನನಗೆ ಯಾವಾಗಲೂ ಈ ಥರ ಕೈಲೇ ಪುಟ್ಟಾಗಿ ಹೋಳಿಗೆ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಕೈಯಲ್ಲಿ ಪುಟ್ಟಾಗಿ ಹೋಳಿಗೆ ಮಾಡೋಕ್ಕೆ ಇಷ್ಟನೋ ಅವರು ಕಮೆಂಟ್ ಮಾಡಿ. ಇನ್ನೊಂದು ಈ ಹೋಳಿಗೆನ ಬೇಯಿಸೋಕ್ಕೆ ಕಬ್ಬಿಣದ ಹಂಚು ಅಥವಾ ಕಬ್ಬಿಣದ ತವಾನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಬಟ್ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಈ ನಾನ್ ಸ್ಟಿಕ್ಕಲ್ಲೇ ಬೇಯಿಸ್ತಿದ್ದೀನಿ. ಇವಾಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿರೋ ಸಾಫ್ಟಾಗಿರೋ ಹೋಳಿಗೆ ರೆಡಿ ಆಯಿತು ಅಂತ. ನಿಮಗೆಲ್ಲ ಈ ಹೋಳಿಗೆ ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. Thanks for watching.